ಅದಕ್ಕೂ ಒಂದು ಹೋರಾಟನೇ. ಇವತ್ತು ನೀವು ಏನೋ ಒಂದು ಸಣ್ಣ ವಿಷಯ ಆಯಿತು, ಸಮಸ್ಯೆ ಆಯಿತು ಅಂತಾಗ ನೀವು ಒಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ್ಲೂ ಅಲ್ಲಿ ನಿಮಗೆ ನ್ಯಾಯ ಸಿಗದೇ ಇದ್ದರೆ ಅದು ಹೋರಾಟನೇ. ನಿಮ್ಗೇನೋ ಅಂದ್ಕೊಂಡಿದ್ದು ನಿಮ್ಮ ಆಫೀಸಲ್ಲಿ ಸಿಗ್ತಿಲ್ಲ ಅಂದಾಗಲೂ ಅದು ಕೂಡ ಒಂದು ಹೋರಾಟನೇ. ಆ ರೈಟ್ ಬೇಕು ಅಂತಲೇ ಅವ್ರು ಬರೆದಿರೋದು. ನಾನು ಸುಮಾರು ವಿಷಯಗಳನ್ನ ಓದ್ತಾ ಒಂದೇ ಅನಿಸಿದ್ದು, ಲೈಕ್ ಬಾಬಾ ಸಾಹೇಬರು ಏನು ನಮಗೆ ರೈಟ್ಸ್ ಕೊಟ್ಟಿದ್ದರು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಮಾತಾಡಿದ್ದಾರೆ, ಅವ್ರೇನು ಬರೆದಿದ್ರು, ಈಕ್ವಾಲಿಟಿ ಬಗ್ಗೆ ಏನು ಮಾತಾಡಿದ್ದಾರೆ, ಶೋಷಿತರು ಅಂತ ಏನು ಹೇಳ್ತಾರೆ, ಅಂದರೆ ಅವರೆಲ್ಲೂ ಕಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜನ್ ಬಗ್ಗೆ ಹೇಳ್ದಿರ ನೊಂದಿರೋರ ಬಗ್ಗೆ ಏನು ಮಾತಾಡ್ತಾರೆ. ಅಂದರೆ ನಾವೆಲ್ಲ ನೊಂದಿರೋರೇ ಆಗಿರೋದ್ರಿಂದ ಒಬ್ಬರು ನೊಂದಿರೋರ ಪರವಾಗಿ ಇಷ್ಟೆಲ್ಲ ಮಾತಾಡಿದ್ದಾರೆ. ಅದೊಂದು ಬೆಳಕು ನಮಗೆ. ನಾನು ಶುರು ಮಾಡಿ 10 ವರ್ಷ ಆಗಿತ್ತು, ಅದು ನಿಮ್ಗೆ ಗೊತ್ತೇ ಇಲ್ಲ, ನೀವು ಅದನ್ನು ನೋಡೇ ಇಲ್ಲ. 10-12 ವರ್ಷದ ಮುಂಚೆ ನಾನು ಮಾಡಿದ್ದೆ ಅದನ್ನು. ನಂದು ಆವಾಗಲಿಂದನೂ ಈ ಹೋರಾಟ ಇದೆ. ನಾಟ್ ಆನ್ ಎನಿ ಕಾಸ್ಟ್. ಇದು ಇಟ್ಸ್ ಫಾರ್ ದ ಈಕ್ವಾಲಿಟಿ ಆ್ಯಂಡ್ ದ ರೈಟ್ಸ್. ನನಗೆ ಚಿಕ್ಕ ವಯಸ್ಸಿಂದನೂ ಅದು ಆಸೆ ಇದೆ. ಸೊ ಹಂಗಾಗಿ ನಾನು ಎಲ್ಲೋದ್ರೂ ಅದನ್ನು, ಎಸ್, ಇಟ್ಸ್ ಮೈ ಹಾರ್ಟ್ಫುಲ್ ವಾಯ್ಸ್. ಅದು ನನ್ನ ಸೋಲಿಂದ ಬರೋದು. ಜೈ ಭೀಮ್ ಅಂತ ಕರಿತೀನಿ ಎಲ್ಲಿದ್ದರೂ.